ಧರ್ಮಸ್ಥಳದ ಧರ್ಮಯುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಈಗ ಮತ್ತಷ್ಟು ಮಗದಷ್ಟು ಚರ್ಚೆ ಕಾರಣ ಆಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆಯಾ ಈಗಂತ ಆರೋಪ ಯಾರೋ ಮಾಡ್ತಿಲ್ಲ, ಷಡ್ಯಂತ್ರ ನಡೀತಿದೆ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಈ ಆರೋಪವನ್ನು ಮಾಡಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಷಡ್ಯಂತ್ರ ನಡೀತಿದೆ, ಇದೊಂದು ಖಾಲಿ ಡಬ್ಬ, ಏನೂ ಇಲ್ಲ, ಸದ್ದು ಜಾಸ್ತಿ ಆಗುತ್ತಿದೆ, ಯಾರದ್ದು ಷಡ್ಯಂತ್ರ ಅಂತ ಈಗ ಹೇಳಲ್ಲ, ಭಾಳ ಪ್ಲಾನ್ ಮಾಡಿದ್ದಾರೆ, ಅವ್ರ ಮೇಲೆ ಕಪ್ಪು ಚುಕ್ಕೆ ತರೋಕೆ ನೋಡ್ತಿದ್ದಾರೆ, ಯಾರನ್ನೋ ತೇಜೋವಧೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ, 106 ವರ್ಷದ ಪರಂಪರೆ ಹಾಳು ಮಾಡೋಕೆ ಕೊಟ್ಟಿದ್ದಾರೆ. ಅವನು ಯಾರೋ ಒಬ್ಬ ಹೇಳಿಕೆ ಕೊಟ್ಟಿದ್ದಾನೆ, ಹೇಳಿಕೆ ನೀಡಿದ್ರಿಂದ ತನಿಖೆ ನಡೀತಿದೆ. ಸುಳ್ಳು ಆರೋಪ ಮಾಡುವವರ ವಿರುದ್ಧ ಕ್ರಮ ಆಗುತ್ತೆ, ತಪ್ಪು ಮಾಡದವರಿಗೆ, ತಪ್ಪು ಯಾರು ಮಾಡ್ತಾರಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಎಲ್ಲಾ ವಿವರಗಳನ್ನು ತರಿಸ್ಕೊಂಡಿದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದೆ, ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರದು, ಏನೂ ಇಲ್ಲದೆ ಬುರುಡೆ ಪ್ರಕರಣ ಮಾಡಿರುವುದು ಗೊತ್ತು, ನ್ಯಾಯಾಲಯದಲ್ಲಿರುವ ಕಾರಣ ತನಿಖೆ ನಡೀತಿದೆ. ಯಾವುದೇ ಕ್ಷೇತ್ರದ ಗೌರವಕ್ಕೆ ತೊಂದರೆ ಮಾಡಲು ಬಿಡಲ್ಲ, ನ್ಯಾಯ ಧರ್ಮದ ಬಗ್ಗೆ ಸರಿಸಮಾನವಾಗಿದ್ದೇವೆ, ನಮ್ಮ ನಿಲುವು ಸ್ಪಷ್ಟವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತು. ವಾವ್, ಬಿಜೆಪಿ ನಾಯಕರೆಲ್ಲ ರೊಚ್ಚಿಗೆ ಎದ್ರು ಬೀದಿಗಿಳಿದು ಪ್ರತಿಭಟನೆ ನಿರ್ಧಾರ ಮಾಡಿದ್ದಾರೆ. ಧರ್ಮಸ್ಥಳ ಚಲೋ, ಯಲಹಂಕ ಎಂಎಲ್ಎ ವಿಶ್ವನಾಥ್ ಸಾರಥ್ಯದಲ್ಲಿ 16ನೇ ತಾರೀಕು, 17ಕ್ಕೆ ವಿಜೇಂದ್ರ ಸಾರಥ್ಯದಲ್ಲಿ ಬಿಜೆಪಿ ಎಂಎಲ್ಎ ಎಂಎಲ್ಸಿ ಲೀಡರ್ಗಳೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಬಿಜೆಪಿಯವರ ಆರೋಪ ಆಗಿತ್ತು. ಸ್ವತಃ ಇವತ್ತು ಸರ್ಕಾರದ ಭಾಗ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಾತನ್ನು ಹೇಳಿದ್ದಾರೆ. ಷಡ್ಯಂತ್ರ ನಡೀತಿದೆ ಅಂತ ಅದು ಹೊರಗಡೆ ಬರಲೇಬೇಕಲ್ಲ, ಯಾರದು ಷಡ್ಯಂತ್ರ ಮಾಡಿದ್ದು ಅಂತ. ಷಡ್ಯಂತ್ರ ಮಾಡ್ತಿರೋದು ಯಾರು ಅಂತ ಬರಬೇಕಲ್ಲ, ಅವ್ರ ಹಿಂದೆ ಇರೋದು ಯಾರು ಅಂತ ಬರಬೇಕಲ್ಲ. ಅನಾಮಿಕನ ಹಿಂದೆ ಏನಿದೆ, ಇರೋದು ಯಾರು, ಎಲ್ಲವೂ ಕೂಡ ಹೊರಬರುವ ಸಮಯ ಬಂದಂಗೆ ಕಾಣ್ತಾ ಇದೆ. ಧರ್ಮಸ್ಥಳಕ್ಕೊಂದು ಅಗ್ನಿ ಪರೀಕ್ಷೆ ಇತ್ತು, ಕ್ಷೇತ್ರಕ್ಕೊಂದು ಅಗ್ನಿ ಪರೀಕ್ಷೆ ಇತ್ತು, ಎಲ್ಲೋ ಒಂದು ಕಡೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗುವಂತ ಬಂದು ನಿಂತ ಕಾಣ್ತಾ ಇದೆ. ಇದಿಷ್ಟಕ್ಕೆ ಅವನು ಆರೋಪ ಮಾಡ್ದ, ಗುಂಡಿ ಕಿತ್ತರು, ಏನೂ ಸಿಗಲಿಲ್ಲ, ಮುಚ್ಚಿಬಿಟ್ರು. ಈ ಆರೋಪ ಮಾಡುವುದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಷಡ್ಯಂತ್ರ ಮಾಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಟ್ ಅದ್ರಾಗ ಎಲ್ರಿಗೂ ಗೊಂದಲ, ಯಾರದು ಅಂತ, ಏನದು ಅಂತ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಸಂಬಂಧಪಟ್ಟಂಗೆ ಯಾರು ಹೇಳಿಕೆ ಕೊಡ್ತಾರೆ ನೋಡಬೇಕು. ಧರ್ಮಸ್ಥಳದ ವಿರುದ್ಧ ಗಟ್ಟಿಯಾಗಿ ನಿಲ್ಲೋಕೆ ಅವರಿಂದ ಯಾರೋ ಶಕ್ತಿವಂತರು ಇರಬೇಕಲ್ಲ, ಆ ಶಕ್ತಿವಂತರು ಯಾರು? ಧರ್ಮಸ್ಥಳ ಕ್ಷೇತ್ರವನ್ನು ಹಾಳು ಮಾಡೋಕೆ ನಿಂತಿರೋರು ಯಾರು? ಎಲ್ಲೋ ಬರಬೇಕಲ್ಲ ಆಚೆ. ಎಸ್, ಪುಣ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿಷಯ ಪ್ರಸ್ತಾಪ ಮಾಡೋರ ಸರ್ಕಾರದ ಭಾಗ, ಪವರ್ಫುಲ್ ಪರ್ಸನ್, ಬಟ್ ಹೊರ ತರ್ತಾರೆ ಅವನ್ನೆಲ್ಲ ಅಂತ ಅನ್ಕೊಂಡಿದೀವಿ. ನೋಡೋಣ. ಸುಮ್ಮನೆ ಆಟಕ್ಕೆ ಚಟಕ್ಕೆ ಯಾರನ್ನೋ ಗುರಿಯಾಗಿಸಿ ಏನೋ ತೇಜೋವಧೆ ಮಾಡೋದು ಒಳ್ಳೇದಲ್ಲ. ಬಟ್ SIT ಆಗಬೇಕು ಅಂತಿತ್ತು, ಈ ಅಧಿಕಾರಿ ನೇತೃತ್ವದಲ್ಲೇ ಆಗಬೇಕು ಅಂತಿತ್ತು, ಅದೆಲ್ಲ ಆಗಿದೆ. ಕೆಲವೇ ದಿನಗಳಲ್ಲಿ ಮಧ್ಯಂತರ ವರದಿ ಬರುತ್ತೆ. ಈಗಾಗಲೇ ವರದಿ ಸಿಕ್ತಂಗಿದೆ ಡಿಕೆ ಶಿವಕುಮಾರ್ ಅವ್ರಿಗೆ. ಸೊ ಹಾಗಾಗಿ ಅದೆಲ್ಲದರ ಆಧಾರದ ಮೇಲೆ ಡಿಕೆ ಶಿವಕುಮಾರ್ ಮಾತಾಡ್ದಂಗಿದೆ. ನೋಡೋಣ ಏನಾಗುತ್ತೆ ಅಂತ. ತಾವೇನು ಹೇಳ್ತೀರಿ? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆಯಾ? ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದೆ, ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.